ತಿರುಪ್ಪಾವೈನ ಮೊದಲನೇ ಪದ್ಯದಲ್ಲಿ ಭಗವಂತನನ್ನು ಧ್ಯಾನಿಸಲು ತಿರುಮಂತ್ರವೇ ಆಧಾರ. ಭಗವದ್ಧ್ಯಾನದ ಫಲವಾಗಿ ಅವನು ನಮಗೆ ಅವನ ಸೇವೆ ಆನಂದವನ್ನು ಅನುಗ್ರಹಿಸುತ್ತಾನೆ. ಎರಡನೇ ಪದ್ಯದ ತಾತ್ಪರ್ಯದಲ್ಲಿ ಈ ಪ್ರಪಂಚದಲ್ಲಿ ಭಗವಂತನ ಗುಣ ಸಂಧಾನ ಮತ್ತು ಧ್ಯಾನದಲ್ಲಿ ಅಭಿರುಚಿಯನ್ನು ಹೊಂದಿರುವವನ ಜೀವನವೇ ತಕ್ಕ ಜೀವನ. ವೈವತ್ ವಾಳ್ವೀರ್ಗಳ್ ಎಂಬ ಶಬ್ದ ಈ ಭಾಗವನ್ನು ಸೂಚಿಸುತ್ತದೆ. ಭಗವಂತನೇ ನಮಗೆ ಭೋಗವಸ್ತು ಎಂಬ ಅನುಭವವೇ ಜೀವನ ಸಾರ. ತಿರುಪ್ಪಾವೈನ ಮೂರನೇ ಪದ್ಯದಲ್ಲಿ ಪಶುಗಳು ಹಾಲನ್ನು ನೀಡುವಂತೆ ಆಚಾರ್ಯರು ನಮಗೆ ಜ್ಞಾನವನ್ನು ಉದಾರವಾಗಿ ನೀಡುತ್ತಾರೆ. ಭಗವಂತನ ಧ್ಯಾನದಿಂದ ಆಚಾರ್ಯರ ಉಪದೇಶವು ದೊರಕುತ್ತದೆ. ಆಚಾರ್ಯರ ಸಂಪತ್ತು ಶಿಷ್ಯನ ರೂಪದಲ್ಲಿ ಸಮೃದ್ಧಿಯಾಗುವುದು. ಹೀಗೆ ಆಚಾರ್ಯರ ಉಪದೇಶದಿಂದ ನಮ್ಮ ಬೃತ್ಕಮಲದಲ್ಲಿ ಅಡಗಿರುವ ಪರಮಾತ್ಮನ ಅನುಭವವನ್ನು ಉಂಟಾಗಿ ಜ್ಞಾನವೆಂಬ ಐಶ್ವರ್ಯ ತುಂಬಿ ತುಳುಕುತ್ತದೆ. ತಿರುಪ್ಪಾವೈನ ನಾಲ್ಕನೇ ಪದ್ಯದಲ್ಲಿ ಭಗವಂತನ ಗುಣಾನುಭವವೇ ಸಾಗರ. ಭಕ್ತಿ ಸಾಗರದಲ್ಲಿ ಮುಳುಗಿ ಜ್ಞಾನಿಯಾಗಿರುವ ಆಚಾರ್ಯರನ್ನು ಮೇಘಗಳಿಗೆ ಹೋಲಿಸುವರು. ಮೇಘವು ನಿರ್ವಂಚನೆಯಿಂದ ಮಳೆಯನ್ನು ಸುರಿಸಿ ಜೀವರಾಶಿಗಳಿಗೆ ಸುಖವನ್ನು ನೀಡುವುದು. ಇದಕ್ಕಾಗಿ ಅದು ನಮ್ಮಿಂದ ಯಾವ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಅದರಂತೆ ಆಚಾರ್ಯರು ನಮಗೆ ಯಾರಿಂದಲೂ ಯಾವ ಪ್ರತಿಫಲವೂ ಅಪೇಕ್ಷಿಸದೆ ಜೀವರಾಶಿಗಳಿಗೆ ಜ್ಞಾನೋಪದೇಶ ಮಾಡುತ್ತಾ ಸಂಚರಿಸುತ್ತಿರುವರು. ಅವರ ಉಪದೇಶದಿಂದ ಚೇತನರು ಭಗವಂತನ ಅನುಭವವನ್ನು ಪಡೆದು ಆನಂದಿಸುವರು. ತಿರುಪ್ಪಾವೈನ ಐದನೇ ಪದ್ಯದಲ್ಲಿ ಭಗವಂತನ ಸೇವೆ ಮಾಡುವುದು ಅಥವಾ ಅವನಲ್ಲಿ ಶರಣು ಹೋಗುವುದು ಪಾಪಗಳನ್ನು ಕಳೆದುಕೊಂಡು ನಂತರವೇ ಸಾಧ್ಯ ಎಂದರೆ ಅದು ಅಸಂಭವ ಆಗುವುದು. ಪಾಪಗಳನ್ನು ಕಳೆಯುವುದಕ್ಕಾಗಿ ಭಗವಂತನ ಧ್ಯಾನ, ಭಗವತ್ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನಗಳೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದು. ಅವರವರು ಯಾವ ಸ್ಥಿತಿಯಲ್ಲಿ ಇರುವರೋ ಹಾಗೆಯೇ ಭಗವಂತನ ಮೊರೆ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ. ತಿರುಪ್ಪಾವೈನ ಆರನೇ ಪದ್ಯದಲ್ಲಿ ರುಚಿಯುಳ್ಳ ವಸ್ತುವನ್ನು ಎಲ್ಲರೊಡನೆಯೂ ಹಂಚಿಕೊಂಡು ಅನುಭವಿಸಬೇಕಷ್ಟೆ. ಹಾಗಾಗಿ ಭಗವಂತನ ಗುಣಾನುಭವದ ಆನಂದವನ್ನು ನಾವೇ ಅನುಭವಿಸಿದರೆ ಸಾಲದು, ಭಕ್ತರೊಡಗೂಡಿ ಆನಂದಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ತಿರುಪ್ಪಾವೈನ ಏಳನೇ ಪದ್ಯದ ತಾತ್ಪರ್ಯದಲ್ಲಿ ಭಗವತ್ ಆನಂದದ ಜೊತೆಗೆ ಭಾಗವತರು ಅಥವಾ ಭಕ್ತರು ಸಂಘವು ಅವಶ್ಯಕ. ಭಗವಂತನ ಧ್ಯಾನದ ಫಲವಾಗಿ ಒಬ್ಬರಿಗೆ ಲಭಿಸಿದ ಜ್ಞಾನ ಸಂಪತ್ತನ್ನು ಇತರರಿಗೂ ತಿಳಿಸಿ ಅವರನ್ನು ಉದ್ಧರಿಸಬೇಕಾದುದು ಅವಶ್ಯಕ ಎಂದು ಈ ಪದ್ಯದ ಭಾವಾರ್ಥದಲ್ಲಿ ಹೇಳ್ತಾ ಹೋಗ್ತಾಳೆ. ತಿರುಪ್ಪಾವೈನ ಎಂಟನೇ ಪದ್ಯದ ತಾತ್ಪರ್ಯದಲ್ಲಿ ಭಾಗವತರನ್ನು ಆಚರಿಸುವುದರಿಂದ ಸತ್ವಗುಣಗಳು ತಲೆ ಎತ್ತಿ ತಮೋ ಗುಣಗಳು ದೂರ ಆಗುವುದು. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಜ್ಞಾನಿಯಾದ ಭಾಗವತರನ್ನು ಆಶ್ರಯಿಸಿದರೆ ಭಗವಂತನ ಕರುಣೆ ನಮಗೆ ಲಭಿಸುತ್ತದೆ ಅಂತ ಹೇಳ್ತಾಳೆ. ತಿರುಪ್ಪಾವೈನ ಒಂಬತ್ತನೇ ಪದ್ಯದಲ್ಲಿ ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗಿರುವ ಭಾಗವತರನ್ನು ಕುರಿತು ನಿಮ್ಮೊಡಗೂಡಿ ನಮ್ಮನ್ನೂ ಸೇರಿಸಿಕೊಂಡು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಎಂದು ಬೇಡುವಂತೆ ಇರುವುದು ಈ ಪದ್ಯ. ಈ ಭಕ್ತನ ಪ್ರತಿಯೊಂದು ಇಂದ್ರಿಯವೂ ಭಗವಂತನ ಧ್ಯಾನದ ಕಡೆ ಇರುವುದರಿಂದ ಇತರ ಲೌಕಿಕ ವಿಚಾರಗಳೆಲ್ಲ ಯಾವುದೂ ಇರುವುದಿಲ್ಲ. ಇವರು ಇಂದ್ರಿಯಗಳ ಆಸಕ್ತಿಯನ್ನು ವಹಿಸುವುದಿಲ್ಲ ಎಂಬ ಅಭಿಪ್ರಾಯ ಇದೆ. ಹತ್ತನೇ ಪದ್ಯದ ತಾತ್ಪರ್ಯದಲ್ಲಿ ಭಗವಂತನೇ ನಮ್ಮ ಉದ್ಧಾರಕ್ಕಾಗಿ ಉಪಾಯವೊಂದು ನಂಬಿ ಇತರ ಯಾವುದೇ ವಿಷಯಗಳ ಕಡೆ ನಮ್ಮ ಗಮನ ಹರಿಯದೆ ಭಗವದ್ ಧ್ಯಾನ ಆನಂದದಲ್ಲೇ ತಲ್ಲೀನರಾಗಿರುವ ಭಕ್ತನನ್ನು ಕುರಿತು ನಮ್ಮ ಅಹಂಕಾರ ಮಮಕಾರಗಳನ್ನು ತೊಡೆದು ಹಾಕು, ನಮಗೆ ಉದ್ಧರಿಸು ಎಂದು ಹೇಳುವ ಭಾವ ಇದಾಗಿದೆ. ತಿರುಪ್ಪಾವೈನ 11ನೇ ಪದ್ಯದಲ್ಲಿ ಹಸುಗಳು ಹಾಲನ್ನು ನೀಡುವಂತೆ ಭಕ್ತರು ಜ್ಞಾನದಾನ ಮಾಡುವರು. ಹೀಗೆ ಜ್ಞಾನ ಸಂಪತ್ತಿನಿಂದ ಕೂಡಿದ ಭಾಗವತರನ್ನು ಕುರಿತು ಅವರ ಅನುಭವಿಸುತ್ತಿರುವ ಭಗವತ್ ಅನುಭವದ ಆನಂದವನ್ನು ನಮಗೂ ಲಭಿಸುವಂತೆ ಮಾಡಬೇಕು ಅಂತ ಗೋದಾದೇವಿ ಕೇಳ್ಕೊಳ್ತಾ ಇದ್ದಾಳೆ. 12ನೇ ಪದ್ಯದ ತಾತ್ಪರ್ಯದಲ್ಲಿ ಭಾಗವತರಲ್ಲಿ ಅಭಿಮಾನವುಳ್ಳ ಒಬ್ಬ ಚೈತನ್ಯನ ಲಕ್ಷಣ ಕಂಡುಬರುತ್ತದೆ. ಪಶುಗಳು ಹಾಲನ್ನು ಸುರಿಸಿದಂತೆ ಭಾಗವತರು ಮತ್ತು ಆಚಾರ್ಯರು ಧಾರಾಕಾರವಾಗಿ ನಮಗೆ ಜ್ಞಾನವನ್ನು ಸುರಿಸ್ತಾರೆ ಅಂತ ಹೇಳ್ತಾಳೆ. 13ನೇ ಪದ್ಯದಲ್ಲಿ ನಮ್ಮ ಕಾಮಕ್ರೋಧಾದಿ ದೋಷಗಳನ್ನು ಅಹಂಕಾರ ಮಮಕಾರಗಳನ್ನು ಹೋಗಲಾಡಿಸಿ ಭಗವಂತನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾಳೆ.
14ನೇ ಪದ್ಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವೆಂಬ ಸಂಪತ್ತನ್ನು ಹೊಂದಿ ಪ್ರಸನ್ನವೆನಿಸುವ ಆಚಾರ್ಯರು ಎಲ್ಲರಿಗೂ ಜ್ಞಾನೋಪದೇಶ ಮಾಡಬಲ್ಲ ಸಮರ್ಥವುಳ್ಳರಾಗಿರ್ತಾರೆ. ಅಂಥ ಒಂದು ಅನುಭವ ಎಲ್ಲರಿಗೂ ಸಿಕ್ಕಬೇಕು ಅಂತ ಹೇಳ್ತಾಳೆ. 15ನೇ ಪದ್ಯದ ತಾತ್ಪರ್ಯದಲ್ಲಿ ಈ ಭಾಗವತ ಮೂಲ ಶ್ರೀ ವೈಷ್ಣವನಲ್ಲಿ ಇರಬೇಕಾದ ಮುಖ್ಯ ಗುಣಗಳು ನಮ್ರತೆ ಎಂಬುದು ವ್ಯಕ್ತಪಡಿಸ್ತಾಳೆ. ನಾವು ಯಾವಾಗ ನಮ್ರತೆಯಿಂದ ಇರ್ತೀವಿ ಹಾಗೆ ಭಗವಂತ ನಮಗೆ ಒಲಿತಾನೆ ಅಂತ ಹೇಳ್ತಾಳೆ. 16ನೇ ಪದ್ಯದ ತಾತ್ಪರ್ಯದಲ್ಲಿ ಅರಮನೆಯ ಬಾಗಿಲಲ್ಲಿ ಕಾಯುವವನು ಬಾಗಿಲು ತೆರೆದು ನಮ್ಮನ್ನು ಒಳಗೆ ಬಿಡದೆ ರಾಜದರ್ಶನವಾಗದು, ಅದೇ ರೀತಿ ಆಚಾರ್ಯರ ಕೃಪೆ ಮಾಡಿದರೆ ನಮಗೆ ಭಗವಂತನ ದರ್ಶನವಾಗುತ್ತೆ. ತಿರುಪ್ಪೈನ 17ನೇ ಪದ್ಯದಲ್ಲಿ ತಾಯಿಯಾದ ಯಶೋದೆಯ ಭಗವದ್ಧ್ಯಾನಕ್ಕೆ ಸಾಧನವಾದ ತಿರು ಮಂತ್ರದ ರೂಪ ಆಚಾರ್ಯನ ಕೃಪೆಯಿಂದ ಮಂತ್ರೋಪದೇಶವಾಗುವುದು ಮತ್ತು ಭಗವಂತನ ಪ್ರಾಪ್ತಿಯಾಗೋದು. ಇಲ್ಲಿ ಯಶೋದೆಯನ್ನು ಎಬ್ಬಿಸ್ತಾ ಇದ್ದಾಳೆ. ತಿರುಪ್ಪಾವೈನ 18ನೇ ಪದ್ಯದಲ್ಲಿ ಭಗವಂತನನ್ನು ಸೇವಿಸಲು ಆಚಾರ್ಯರನ್ನು ಆಶ್ರಯಿಸಿ ಹೋಗಬೇಕಾದದ್ದು ಕ್ರಮ. ಭಗವಂತನ ಪತ್ನಿಭೂತೆಯಾದ ಶ್ರೀಯೊಡನೆ ಇರುವಳು, ಇವಳ ಪರಮ ಆಚಾರ್ಯಳು, ಅವಳ ದಯೆಯು ನಮಗೆ ಸಿಕ್ಕಬೇಕು ಅಂತ ಹೇಳ್ತಾರೆ. ಹಾಗೆ ಇದು ಶ್ರೀರಾಮಾನುಜಾಚಾರ್ಯರಿಗೆ ಬಹಳ ಇಷ್ಟವಾದ ಪದ್ಯ. ತಿರುಪ್ಪಾವೈನ 19ನೇ ಪದ್ಯದಲ್ಲಿ ಭಗವಂತನು ಲಕ್ಷ್ಮೀದೇವಿಯ ಪರವಶವಾದವನು, ಅವಳನ್ನು ಒಳಗೂಡಿ ಅವಳು ಜ್ಞಾನ ಸ್ವರೂಪಳು, ಭಗವಂತನನ್ನು ಎಡಬಿಡದೆ ಜೊತೆ ಇರುವಳು. ಹಾಗಾಗಿ ಶ್ರೀ ಒಡಗೂಡಿ ಭಗವಂತ ನಮಗೆ ಕರುಣೆ ತೋರಿಸ್ಲಿ ಅಂತ ಹೇಳ್ತಾ ಇದ್ದಾಳೆ. ತಿರುಪ್ಪಾವೈನ 20ನೇ ಪದ್ಯದಲ್ಲಿ ಶ್ರೀ ಲಕ್ಷ್ಮೀದೇವಿಯ ಕುರಿತು ನಮ್ಮ ಅಹಂಕಾರ ಮಮಕಾರಗಳನ್ನು ಹೋಗಲಾಡಿಸಿ ನಾವು ಭಗವಂತನ ಅಧೀನರು ಎಂಬ ಸ್ವರೂಪ ಜ್ಞಾನವನ್ನು ನಮಗೆ ಕರುಣಿಸಿ ನಮಗೆ ಭಗವಂತನ ಸೇವಾ ಸೌಖ್ಯವನ್ನು ಕರುಣಿಸಿ ಎಂದು ಬೇಡುವ ಭಾವ ಇಲ್ಲಿ ತೋರ್ತಾಳೆ. 21ನೇ ಪದ್ಯದ ತಾತ್ಪರ್ಯದಲ್ಲಿ ಆಚಾರ್ಯರು ಔದಾರ ಗುಣಗಳನ್ನು ಹೊಂದಿರುವುದರಾದ್ದರಿಂದ ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಸ್ಪಷ್ಟವಾಗಿ ರೀತಿಯಲ್ಲಿ ಮಾಡುವರು. ಹಾಲಿನ ಪಾತ್ರೆಗಳು ಹಾಲಿನ ಧಾರೆಯಿಂದ ತುಂಬಿ ತುಳುಕಿ ಮೇಲಕ್ಕೆ ಉಕ್ಕಿ ಬರುವಂತೆ ಆಚಾರ್ಯರು ಉಪದೇಶಗಳು ಫಲವಾಗಿ ಶಿಷ್ಯರಲ್ಲಿ ಜ್ಞಾನ ತುಂಬಿ ತುಳುಕಲಿ ಅಂತ ಹೇಳ್ತಾ ಇದ್ದಾಳೆ. ತಿರುಪ್ಪಾವೈನ 22ನೇ ಪದ್ಯದಲ್ಲಿ ನಮ್ಮಲ್ಲಿರುವ ದೇಹಾಭಿಮಾನ ಹೋಗಬೇಕು. ನಮ್ಮಲ್ಲಿ ತುಂಬ ದೇಹಾಭಿಮಾನ ತುಂಬಿರುತ್ತೆ, ಅದನ್ನು ಕ್ರಮವಾಗಿ ಕಳೆದು ನಾವು ನಿನ್ನಲ್ಲಿ ಶರಣು ಹೋಗುವಂತೆ ಕಟಾಕ್ಷಿಸಬೇಕೆಂದು ಭಗವಂತನಲ್ಲಿ ಬೇಡುವ ಭಾವ ಇಲ್ಲಿ ತೋರ್ತಾಳೆ. 23ನೇ ಪದ್ಯದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿರುವಾಗ ಸಕಲವನ್ನೂ ನಾಮರೂಪ ಭೇದಗಳಿಲ್ಲದೆ ಅಡಗಿಸಿಕೊಂಡಿರುವನು. ಜಗತ್ ಸೃಷ್ಟಿಯನ್ನು ಉಪದೇಶಿಸಿದಾಗ ಸಕಲವೂ ನಾಮರೂಪಗಳ ಭೇದಗಳನ್ನು ಹೊಂದುವಂತೆ ಮಾಡುವನು. ಅನನ್ಯ ಭಕ್ತರಾಗಿ ನಮ್ಮ ಕೋರಿಕೆಯನ್ನು ಭಗವಂತನು ಆಲಿಸುತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. 24ನೇ ಪದ್ಯದ ತಾತ್ಪರ್ಯದಲ್ಲಿ ಭಗವಂತ ಕೃಪೆ ತೋರಿ ನಮ್ಮನ್ನು ಅಂಗೀಕರಿಸುವುದೇ ನಮಗೆ ಬೇಕಾದ ಪುರುಷಾರ್ಥ ಎನಿಸುತ್ತದೆ ಅಂತ ಹೇಳ್ತಾಳೆ. 25ನೇ ತಾತ್ಪರ್ಯದಲ್ಲಿ ಭಗವಂತನ ಗುಣವಿಶೇಷಗಳನ್ನು ನಾವು ಶ್ರದ್ಧಾ ಮತ್ತು ಪ್ರೀತಿಯಿಂದ ಸ್ತುತಿದರೆ ನಮಗೆ ಒದಗುವುದು ಆನಂದ ಅತಿಶಯವಾದದ್ದು ಅಂತ ಹೇಳ್ತಾಳೆ. ತಿರುಪ್ಪಾವೈನ 26ನೇ ಪದ್ಯದಲ್ಲಿ ವ್ರತಾನುಷ್ಠಾನಕ್ಕೆ ಬೇಕಾದ ಸಲಕರಣೆಗಳನ್ನು ಕೊಡಬೇಕಾಗಿ ಶ್ರೀಕೃಷ್ಣನಲ್ಲಿ ಬೇಡುವ ಪದ್ಯ ಇದಾಗಿದೆ. 27ನೇ ತಾತ್ಪರ್ಯದಲ್ಲಿ ಭಕ್ತರಿಗೆ ಭಗವಂತನಿಂದ ಲಭಿಸುವ ಸನ್ಮಾನಗಳು ನಾವು ಅವನಿಗೆ ವಿಶೇಷಭೂಷರು, ಅವನ ಅಧೀನರು ಎಂಬ ಜ್ಞಾನ ಮತ್ತು ಅವನ ಸಾಮೀಪ್ಯದ ಅನುಭವ ಇವು ಚೇತನನಿಗೆ ಆನಂದಾನುಭವವನ್ನು ಉಂಟು ಮಾಡುವುದು. 28ನೇ ತಾತ್ಪರ್ಯದಲ್ಲಿ ಆತ್ಮೋದ್ಧಾರಕನನ್ನು ಹೊಂದಲು ಅಪೇಕ್ಷಿಸುವ ಚೇತನನು ಭಗವಂತನಲ್ಲಿ ಕ್ಷಮೆಯಾಚಿಸಿ ಮಾಡುವನು, ಅವನೇ ನಮಗೆ ಸರ್ವಸ್ವ ಎಂಬ ತಿಳುವಳಿಕೆ ಮುಖ್ಯವಾದದ್ದು. 29ನೇ ಪದ್ಯದಲ್ಲಿ ಆತ್ಮನಿಗೆ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ಸೂಚಿಸುವುದು ಈ ಪದ್ಯ. ಅವನು ಸ್ವಾಮಿ, ಅವನ ಅಧೀನ ಆತ್ಮ, ನಾನು ಮಾಡುತ್ತೇನೆ ಎಂಬ ಅಹಂಕಾರವಿಲ್ಲದೆ ಅವನ ಆಜ್ಞೆ ಮತ್ತು ಇಚ್ಛೆಗೆ ಅನುಸಾರವಾಗಿ ಚೇತನನು ಕೈಂಕರ್ಯ ಮಾಡಬೇಕು. 30ನೇ ಕಡೆಯ ಪದ್ಯದಲ್ಲಿ ಸಾಗರದಲ್ಲಿ ಸಂಚರಿಸುತ್ತಿರುವ ಹಡಗುಗಳಿಗೆ ಯಾವ ಕಡೆಗೋಲು ಆಗದಂತೆ ಸಮುದ್ರ ಮಂಥನ ಮಾಡಿದವನು ಭಗವಂತನು.
ಅಮೃತವನ್ನು ದೇವತೆಗಳಿಗೆ ಕೊಟ್ಟು ತಾನು ಲಕ್ಷ್ಮಿಯನ್ನು ಪಡೆದನು. ಇದರಿಂದ ಮಾಧವ ಎನಿಸಿದನು. ಗೋಪಿಕೆಯರ ಮುಖಗಳು ಚಂದ್ರಬಿಂಬದಂತೆ ಪ್ರಸನ್ನಗೊಂಡವು. ಇದಕ್ಕೆ ಕಾರಣ ಅವನು ಅಪೇಕ್ಷೆಯಂತೆ ಶ್ರೀಕೃಷ್ಣನು ನೆಪ್ಪಿನ್ನೆಗೊಳಗೂಡಿ ಅವರ ಮಧ್ಯ ಬಂದು ಸೇರಿದನು. ಗೋಪಿಕೆಯರು ಅದಕ್ಕಾಗಿ ಯಾವುದಕ್ಕೂ ಅಪೇಕ್ಷೆ ಪಟ್ಟಿದ್ರೋ ಶ್ರೀಕೃಷ್ಣ ಮತ್ತು ನೆಪ್ಪಿನ್ನೆ ಇಬ್ಬರೂ ಬಂದು ಇವರನ್ನು ಅಲಂಕರಿಸಬೇಕು ಅಂತ. ಅದು ಸಾಧ್ಯವಾಯಿತು. ಗೋಕುಲದಲ್ಲಿ ಶ್ರೀಕೃಷ್ಣನನ್ನು ಹೊಂದಿ ಅನುಭವಿಸಿ ಆನಂದವನ್ನು ಗೋದಾದೇವಿ ತನ್ನ ಭಾವನೆಯಲ್ಲಿ ಅನುಭವಿಸಿದಳು. ಈ ಗ್ರಂಥವನ್ನು ಕಲಿಯುವವರಿಗೂ ಸಹ ಸದಾಕಾಲದಲ್ಲೂ ಆನಂದ ಅನುಭವವು ಉಂಟಾಗುವುದು ನಿಶ್ಚಿತ. ಹೀಗೆ 30 ಪದ್ಯಗಳಲ್ಲೂ ಭಗವತಿ ನಮಗೆ ಇಂಥ ಒಂದು ಜ್ಞಾನಾಮೃತವನ್ನು ಕೊಡ್ತಾ ಹೋಗ್ತಾಳೆ. ಹಾಗೆ ಮೊದಲೇ ಹೇಳಿದ ಹಾಗೆ ಈ ಭಗವತಿಯ ಅವತಾರ ಗೋದಾದೇವಿ ರೂಪದಲ್ಲಿ. ಗೋದೇ ಎಂದರೆ ತುಂಬ ಸುಂದರವಾದ ಕೂದಲುಳ್ಳವಳು ಅಂತ ಹೇಳ್ತಾರೆ. ಅದಕ್ಕಾಗಿ ಅವಳನ್ನು ಗೋದೇ ಅಂತ ಕರೆದರು ವಿಷ್ಣು ಚಿತ್ತರು. ಈ ವಿಷ್ಣು ಚಿತ್ತರ ಮಗಳಾಗಿ ಬಂದ ಗೋದಾದೇವಿ ನಮಗೆಲ್ಲ ಇಂಥ ಜ್ಞಾನಾಮೃತವನ್ನು ಹರಿಸಿ ನಾವು ಆನಂದವಾಗಿರಬೇಕು ಅಂತ ಹೇಳ್ತಾ, ತಾನು ಮದುವೆ ಆದರೆ ಶ್ರೀರಂಗನಾಥನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಶ್ರೀರಂಗಮ್ಮಲ್ಲಿ ಭಗವಂತನಲ್ಲಿ ಐಕ್ಯಳಾಗ್ತಾಳೆ. ಇಂಥ ಗೋದಾದೇವಿ ಎಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಬೇಡ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ. ಇಂಥ ತಿರುಪ್ಪಾವೈನ ಭಾವಾರ್ಥದ ಜೊತೆಗೆ 30 ದಿನ ನನ್ನ ಜೊತೆ ಪಯಣಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಏನಾದರೂ ತಪ್ಪುಗಳಿದ್ದರೆ ಅದು ನನ್ನದು. ಇದರಿಂದ ನಿಮಗೆ ಆತ್ಮಾನಂದ ಸಿಕ್ಕಿದೆ ಅಂದರೆ ಅದು ಪೂರ್ಣ ಭಗವತಿಯ ಕೃಪೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ. ನಮಃ ಶ್ರೀ ವೆಂಕಟೇಶಾಯ ಶಾಂತಾಯ ಶ್ರೀನಿವಾಸಾಯ ಮಂಗಳಂ. ಶುದ್ಧ ಜ್ಞಾನಾಯ ಸ್ವರೂಪ ವಾಸುದೇವಾಯ ಶಾಂತಯೇ. ನಮಸ್ತೇಸ್ತು ಗೋದಾದೇವಿ ವಿಷ್ಣು ಚಿತ್ತ ಸುಪೂರ್ತಿಣಿ. ತುಳಸೀವನ ಭೋವೆ ದೇವಿ ಗೋದಾದೇವಿ ನಮೋಸ್ತುತೆ. ತುಳಸೀವನ ಸಂಜಾತೆ ಕೃಷ್ಣ ಭಕ್ತಿ ಸಮುಚ್ಚತೆ. ಪುಷ್ಪಹಾರಧರೆ ದೇವಿ ಗೋದಾದೇವಿ ನಮೋಸ್ತುತೆ. ಗೋಪಿ ಕನ್ಯಾ ಸರೋಲ್ಲಾಸೆ ಆಚಾರ್ಯನ್ ಭಕ್ತಿ ಭಾಜಿನಿ. ವಿಳ್ಳಿಪುತ್ತೂರ್ ನಿವಾಸಸ್ಥೆ ಗೋದಾದೇವಿ ನಮೋಸ್ತುತೆ. ಶ್ರೀರಂಗ ಮಂಗಳಕರೆ ದೇವಿ ರಂಗನಾಥ ಹೃದಯ ಸ್ಥಿತೆ. ಶೂಡಿಕ್ಕುಡುತ್ತ ಪ್ರಿಯೆ ದೇವಿ ಗೋದಾದೇವಿ ನಮೋಸ್ತುತೆ. ಆಂಡಾಳ್ ಶ್ರೀನಾಮ ಸಂಭೂತೆ ತುಳಸೀವನ ವಿಹಾರಿಣಿ. ಪುಷ್ಪ ಸಂಘನ ಕೈಂಕರ್ಯೆ ಗೋದಾದೇವಿ ನಮೋಸ್ತುತೆ. ಧನುರ್ಮಾಸ ವ್ರತಾನಿಷ್ಠೆ ಗೋಪಿ ಕನ್ಯಾ ಸ್ನೇಹಾಂಕ್ಷಿಣಿ. ಶ್ರೀ ಕೃಷ್ಣ ಪ್ರಿಯಕರೆ ದೇವಿ ಗೋದಾದೇವಿ ನಮೋಸ್ತುತೆ. ಶ್ರೀದೇವಿ ವಂಶ ಸಂಭೂತೆ ಭಕ್ತಭಿಷ್ಟ ಪ್ರದಾಯಿನಿ. ರಾಮಾನುಜ ಸಹೋದರಿ ದೇವಿ ಗೋದಾದೇವಿ ನಮೋಸ್ತುತೆ. ಆಧ್ಯಾತ್ಮ ಆಶ್ರಿತೆ ದೇವಿ ಅಷ್ಟಲಕ್ಷ್ಮೀ ಸ್ವರೂಪಿಣಿ. ಅಹಂಕಾರ ವರ್ಜಿತೆ ದೇವಿ ಗೋದಾದೇವಿ ನಮೋಸ್ತುತೆ. ನಿತ್ಯಸ್ಥಿತೆ ನಿತ್ಯಶುದ್ಧೆ ಶ್ರೀವರ್ಗೆ ಮಾರ್ಗದರ್ಶಿನಿ. ರಂಗ ಮನ್ನಾಥ ಪ್ರಿಯೆ ದೇವಿ ಗೋದಾದೇವಿ ನಮೋಸ್ತುತೆ. ಶ್ರೀಕೃಷ್ಣ ಮೋಹಿತೆ ದೇವಿ ಶ್ರೀ ಶುಕ ಪ್ರಿಯ ಭಾಷಿಣಿ. ಶ್ರೀ ವೈಷ್ಣವ ಪ್ರಿಯೆ ದೇವಿ ಗೋದಾದೇವಿ ನಮೋಸ್ತುತೆ. ಗೋದಾಷ್ಟಕಂ ಇದಂ ಪುಣ್ಯಂ ಪಠೇದ್ ಭಕ್ತಿ ಸಮನ್ವಿತ. ಸರ್ವಭಿಷ್ಟ ಫಲಂ ಸಿದ್ಧಿಂ ಮೋಕ್ಷ ಸಂಪದ ಮುಚ್ಛತೆ. ಗೋದಾದೇವಿ ನಮಸ್ತುಸ್ತೆ ಇತಿ ಶ್ರೀ ಗೋದಾಷ್ಟಕಂ ಸಂಪೂರ್ಣಂ. ಮಂಗಳಂ ಶ್ರೀ ಗೋದಾದೇವಿಗೆ, ಮಂಗಳಂ ಶ್ರೀ ರಂಗನಾಥನಿಗೆ.